ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಹಿನ್ನೆಲೆ ಅವರ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆ ನಡೆಯುವಂತಹ ಕಲ್ಲೇಶ್ವರ ರೈಸ್ ಮಿಲ್ನ ಸ್ಥಳಕ್ಕೆ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಬರಲಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳು ಜರುಗಲಿದ್ದು ಅದರ ಮುಂಚಿತವಾದಂತಹ ವಿಧಿವಿಧಾನಗಳನ್ನು ಈಗಾಗಲೇ ಆರಂಭ ಮಾಡಿರುವುದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ಅಲ್ಲಿಗಾಗಲೇ ಬಾಳೆ ಎಲೆ, ಬಿಲ್ವತ್ರೆ, ವಿಭೂತಿ ಇದೆಲ್ಲವನ್ನು ಕೂಡ ಇರಿಸಲಾಗಿದೆ ಮತ್ತು ಅಲ್ಲೊಂದು ದೀಪವನ್ನು ಕೂಡ ಹಚ್ಚಲಾಗಿದೆ. ಆ ದೀಪ ಇನ್ನು ಮುಂದಿನ ದಿನಗಳಲ್ಲಿ ನಂದಾದೀಪವಾಗಿ ಉರಿಲಿ ಅನ್ನುವಂತಹ ಬಯಕೆಯ ಹಿನ್ನೆಲೆಯಲ್ಲಿ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅದನ್ನ ಬಹಳ ಜಾಗ್ರತೆಯಿಂದ ತೆಗೆದುಕೊಂಡಂತಹ ದೃಶ್ಯವನ್ನು ಕೂಡ ನೀವಾಗಲೇ ನೋಡಿದ್ರಿ. ಈಗ ಅಲ್ಲಿ ಹೂವಿನಿಂದ ಆ ಸುತ್ತ ಅಲಂಕಾರ ಮಾಡ್ತಾ ಇರ್ತಕ್ಕಂತಹ ಪರಿ ಬಹಳಷ್ಟು ಮಂದಿ ಹೂವಿನ ಹಾರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಎಲ್ಲ ಹೂವಿನ ಹಾರವನ್ನು ಕೂಡ ಆ ಸಮಾಧಿಯನ್ನೇ ನಿರ್ಮಾಣ ಮಾಡ್ತಾರೆ. ಆ ಮಂಟಪದ ಸುತ್ತಲೂ ಕೂಡ ಕಟ್ಟುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಮಾರ್ಗದುದ್ದಕ್ಕೂ ಕೂಡ ಜನ ಭಕ್ತಿ ಭಾವದಿಂದ ನಮನವನ್ನು ಸಲ್ಲಿಕೆ ಮಾಡ್ತಾ ಇರುವಂತಹ ಪರಿಯನ್ನು ಕೂಡ ಗಮನಿಸಬಹುದಾಗಿದೆ. ಒಂದು ಭಾಗದಲ್ಲಿ ಅಂತ್ಯಕ್ರಿಯೆ ನೆರವೇರ್ತಕ್ಕಂತಹ ಸ್ಥಳ, ಅಲ್ಲಿನ ಸಿದ್ಧತೆಯ ಪೂರ್ವಭಾವಿ ತಯಾರಿಯ ಚಿತ್ರಣ, ಇದೇನಾಗ್ತಾ ಇದೆ ಅನ್ನುವಂತಹ ಲೈವ್ ವಿಜುವಲ್ಸ್ ಮತ್ತು ಮಗದೊಂದು ಕಡೆಯಲ್ಲಿ ಅಂತಿಮ ಯಾತ್ರೆ ಜರುಗ್ತಾ ಇರ್ತಕ್ಕಂತಹ ಒಂದು ದೃಶ್ಯ. ರಸ್ತೆಯುದ್ದಕ್ಕೂ ಕೂಡ ಭಜನೆಯನ್ನ ಮಾಡೋ ಮೂಲಕವಾಗಿ ಪಾರ್ಥಿವ ಶರೀರದ ಯಾತ್ರೆ, ಅಂತಿಮ ಯಾತ್ರೆ ನೆರವೇರ್ತಾ ಇದೆ. ವಾದ್ಯ ಮತ್ತು ಅಲ್ಲಿ ಭಜನೆಯನ್ನ ನೆರವೇರಿಸುವ ಮೂಲಕವಾಗಿ ಒಂದು ವಾಹನ ಬರ್ತಾ ಇದೆ. ಅದು ಇನ್ನೊಂದು ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇರಿಸಿಕೊಂಡು ತೆಗೆದುಕೊಂಡು ಬರಲಾಗ್ತಾ ಇದೆ. ಬಹಳ ಜನ ರಸ್ತೆಯುದ್ದಕ್ಕೂ ಕೂಡ ಕಾಣ್ತಾ ಇದ್ದಾರೆ ಅವರನ್ನ. ಮತ್ತು ಕೆಲವರು ಈ ವಾಹನದ ಜೊತೆಗೆ ಹೆಜ್ಜೆ ಹಾಕುವಂತಹ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ಓಂ ನಮಃ ಶಿವಾಯ ಅನ್ನುವಂತಹ ವಾಕ್ಯವೂ ಕೂಡ ಮೊಳಗ್ತಾ ಇರುವಂತಹದನ್ನು ಗಮನಿಸ್ತಾ ಇದ್ರಿ. ಅಲ್ಲಿ ಬಹಳಷ್ಟು ಈಗ ಇದನ್ನೇನು ಈ ಕಾರ್ಯವನ್ನು ನೆರವೇರಿಸ್ತಾರೆ ಅವರುಗಳು ಸಿದ್ಧತೆಯನ್ನು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ರಿ. ಆ ಒಂದು 3 ಅಡಿ 6 ಅಡಿ ಎತ್ತರದ ಒಂದು ಗುಂಡಿ ಏನಿದೆ, ಆ ಒಂದು ಗುಂಡಿಗೆ ಸುತ್ತ ಹೂವಿನ ಅಲಂಕಾರವನ್ನು ಮಾಡಲಾಗ್ತಾ ಇದೆ. ಹೂವಿನ ಹಾರದಿಂದಾಗಿ ಅದನ್ನು ಸಿಂಗಾರಗೊಳಿಸ್ತಾ ಇರುವಂತಹ ಪರಿಯನ್ನು ಕೂಡ ನೀವು ನೋಡ್ತಾ ಇದ್ರಿ. ಅವರ ಅಂತಿಮ ಯಾತ್ರೆ ಇದು. ಅಂತಿಮವಾಗಿ ಅವ್ರನ್ನ ಬೀಳ್ಕೊಡ್ತಾ ಇರುವಂತಹ ವಿಚಾರ. ಹಾಗಾಗಿ ಬಹಳ ಖುಷಿಯಾಗಿ ಗೌರವದಿಂದ ಅವರ ಎಲ್ಲ ರೀತಿಯಲ್ಲೂ ಕಾರ್ಯಗಳನ್ನು ನೆರವೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಪ್ರಯತ್ನಗಳು, ಅದರ ಸಿದ್ಧತೆಗಳನ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಈ ಒಂದು ಕಾರ್ಯದಲ್ಲಿ. ಆ ದೀಪ ನೀವೇನಲ್ಲಿ ಗಮನಿಸ್ತಾ ಇದ್ರಿ, ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಇರಿಸುವ ಮೂಲಕವಾಗಿ ಅದು ಸದಾಕಾಲ ಉರಿಯುವಂತೆ ನೋಡಿಕೊಳ್ಳುವಂತಹ ಒಂದು ಪ್ರಯತ್ನವೂ ಕೂಡ ಆಗುತ್ತೆ. ಸಾಮಾನ್ಯವಾಗಿ ತಲೆ ಮೇಲೆ ಒಂದು ದೀಪವನ್ನು ಇಡುತ್ತಾರೆ. ಅದರಂತೆ ಈಗ ಪಾರ್ಥಿವ ಶರೀರ ಅದರ ಒಳಭಾಗದಲ್ಲಿ ಇರಿಸೋದ್ರಿಂದ ಅದರ ಮೇಲ್ಭಾಗದಲ್ಲಿ ದೀಪವನ್ನು ಸುತ್ತಲೂ ಒಂದು ಗ್ಲಾಸ್ನ ಚೌಕ ಮಾಡಿ ಅದನ್ನ ಇರಿಸಲಾಗಿದೆ. ಯಾಕಂದರೆ ಗಾಳಿ ಇರುತ್ತೆ, ಗಾಳಿಗೆ ದೀಪ ಹಾರಿಬಿಡಬಹುದು. ಅದು ಹಾರಬಾರ್ದು ಅನ್ನುವಂತಹ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದನ್ನು ನೋಡ್ತಾ ಇದ್ವಿ. ಅಲ್ಲಿ ಬಾಳೆ ಎಲೆಯನ್ನು ಹಾಸಿ, ಬಿಲ್ಪತ್ರೆಗಳನ್ನು ಹಾಕಿ, ವಿಭೂತಿ ಗಟ್ಟಿಗಳನ್ನು ಹಾಕಿ ವ್ಯವಸ್ಥೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಮತ್ತು ಆ ಮಾರ್ಗದುದ್ದಕ್ಕೂ ಏನು ಪಾರ್ಥಿವ ಶರೀರದ ಯಾತ್ರೆ ಹೋಗ್ತಾ ಇದೆ, ಆ ಮಾರ್ಗದುದ್ದಕ್ಕೂ ಕೂಡ ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಕೂಡ ಅವ್ರನ್ನ ಅಂತಿಮವಾಗಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಅಂತಿಮ ವಿದಾಯವನ್ನು ಹೇಳ್ತಾ ಇದ್ದಾರೆ. ತಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ಜನಮಾನಸದಲ್ಲಿ ಅಚ್ಚಳಿಯದ ಹಾಗೆ ಶಾಮನೂರು ಶಿವಶಂಕರಪ್ಪ ಅವರು ಉಳ್ಕೊಂಡಿದ್ದಾರೆ. ನಾವಿದ್ದಾಗ ಏನು ಸಾಧಿಸಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೋದ ನಂತರದಲ್ಲಿ ನಮ್ಮ ಜೊತೆ ಹೇಗೆ ಜನ ನಡ್ಕೊಳ್ತಾರೆ ಅನ್ನೋದಿದೆಯಲ್ಲ, ಅದು ಈ ಮೂಲಕವಾಗಿ ಕಾಣಿಸ್ತಾ ಇದೆ ನೋಡಿ. ಇಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಸಂಪಾದಿಸಿದ್ದಾರೆ ಅಂದರೆ ಅದು ಸಾಮಾನ್ಯದ ಮಾತಲ್ಲ. ರಾಜಕಾರಣಿಗಳು ಜನರನ್ನು ಸೇರಿಸಬಹುದು, ಆದರೆ ಇದು ಸೇರಿಸಿರುವಂತಹ ಜನರ ಸಂಖ್ಯೆ ಅಲ್ಲ. ಅವರು ಸಂಪಾದಿಸಿದಂತಹ ಹೆಸರು, ಕೀರ್ತಿ ಇದೆಲ್ಲದರ ಪರಿಣಾಮವಾಗಿ ಈ ಸಂದರ್ಭದಲ್ಲಿ ಅವರ ಜೊತೆಯಾಗಿ ನಿಂತಿರ್ತಕ್ಕಂತಹ ದೃಶ್ಯ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗಲ್ಲ ಇಂಥದ್ದೊಂದು ಸಂದರ್ಭ. ಅವರಿದ್ದಾಗ ಹೇಗೆ ನಡ್ಕೊಂಡ್ರು ಅದು ಕೊನೆಯಲ್ಲಿ ಈ ರೀತಿ ಉತ್ತರವಾಗಿ ನಮಗೆ ಕಾಣಿಸುತ್ತೆ.
ಹಳೇಪೇಟೆಯ ರಸ್ತೆಯುದ್ದಕ್ಕೂ ಕೂಡ ಜನ ಜನ ಜನ, ಎತ್ತ ನೋಡಿದರೂ ಕೂಡ ಜನ. ಬಹಳ ನಿಧಾನಗತಿಯಲ್ಲಿ ವಾಹನವು ಕೂಡ ಮುಂದೆ ಸಾಗ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ವಾಹನದ ಮುಂಭಾಗ, ಅಕ್ಕಪಕ್ಕ, ಹಿಂದೆ ಎಲ್ಲಿ ನೋಡಿದರೂ ಕೂಡ ಜನ. ಎಲ್ಲರೂ ಕೂಡ ಅವರ ಪಾರ್ಥಿವ ಶರೀರವನ್ನು ಕಂಡ ಕೂಡಲೇ ನಮಿಸ್ತಾ ಇರುವುದನ್ನ ಗಮನಿಸಬಹುದಾಗಿದೆ. ಇದು ಶಾಮನೂರು ಶಿವಶಂಕರಪ್ಪ ಅವರ ಕೊನೆಯ ಯಾತ್ರೆ, ಅಂತಿಮ ಯಾತ್ರೆಯನ್ನು ಅವರ ದಾವಣಗೆರೆಯ ನಿವಾಸಿಗಳು ಪಡ್ಕೊಳ್ತಾ ಇದ್ದಾರೆ. ಈಗ ಹಳೇಪೇಟೆಯಿಂದ ಮುಂದಕ್ಕೆ ಸಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತುಗಳು ಕಲೇಶ್ವರ ರೈಸ್ ಮಿಲ್ ಆ ಸ್ಪಾಟ್ಗೆ ಹೋಗೋದಕ್ಕೆ, ಅಲ್ಲಿ ಹೋದ ನಂತರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಕುಟುಂಬಸ್ಥರ ಸಮ್ಮುಖದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನೆರವೇರಿಸಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದನ್ನು ಬೆಳಗ್ಗೆಯಿಂದ ಕೂಡ ಗಮನಿಸಿದ್ರಿ. ಬೆಳಗ್ಗೆಯಿಂದಲೂ ಕೂಡ, ನಿನ್ನೆಯಿಂದನೂ ಹಾಗೆ ನೋಡೋಕೆ ಹೋದರೆ ಜನ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ. ಯಾವಾಗ ನಿನ್ನೆ 6:25 ಶಾಮನೂರು ಶಿವಶಂಕರಪ್ಪ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಸುದ್ದಿ ಪ್ರಕಟವಾಯಿತು. ಆಗ ಬಹುತೇಕರು ನೆಕ್ಸ್ಟ್ ಏನು, ಎಲ್ಲಿಗೆ ತರ್ತಾರೆ, ಯಾವಾಗ ತರ್ತಾರೆ ಅನ್ನುವಂತಹ ಪ್ರಶ್ನೆಯೊಂದಿಗೆ ಬೆಂಗಳೂರಿಗೆ ಹೊರಟು ಬಿಡೋಣ ಅನ್ನುವಂತಹ ಧಾವಂತದಲ್ಲಿದ್ದರು ದಾವಣಗೆರೆಯ ನಿವಾಸಿಗಳು. ಪಟಾಕಿಯನ್ನು ಸಿಡಿಸೋ ಮೂಲಕವಾಗಿ ರಸ್ತೆಯುದ್ದಕ್ಕೂ ಕೂಡ ಅಂತಿಮ ಯಾನವನ್ನು ಮುಂದುವರಿಸ್ತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. ಒಂದು ರೀತಿ ಪಾರ್ಥಿವ ಶರೀರದ ಯಾತ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಿನಲ್ಲಿ ಒಂದು ದೈವತ್ವ ಇದೆ, ಒಂದು ಸ್ಥಾನವನ್ನು ಅವರಿಗೆ ನೀಡಿದ್ದಾರೆ. ಆ ಕಾರಣಕ್ಕಾಗಿ ಆ ಪೂಜನೀಯ ಸ್ಥಾನವನ್ನು ಹಾಗೆಯೇ ಗೌರವಿಸುವ ಮೂಲಕವಾಗಿ ಕರ್ಕೊಂಡು ಹೋಗ್ತಾ ಇರುವಂತಹ ಪರಿಯನ್ನು ನೀವು ಗಮನಿಸ್ತಾ ಇದ್ರಿ. ರಸ್ತೆಯುದ್ದಕ್ಕೂ ಕೂಡ ಜನ ನಮಿಸ್ತಾ ಇದ್ದಾರೆ. ಅವರಿಗೆ ಭಜನೆಯ ಮೂಲಕವಾಗಿ ಜನ ಹೆಜ್ಜೆ ಹಾಕ್ತಾ ಇದ್ದಾರೆ. ಪಟಾಕಿಯನ್ನು ಮಾರ್ಗದುದ್ದಕ್ಕೂ ಕೂಡ ಸಿಡಿಸುವ ಮೂಲಕವಾಗಿ ಅಂತಿಮವಾಗಿ ಅವ್ರನ್ನ ಬೀಳ್ಕೊಡುಗೆ ಮಾಡ್ತಾ ಇರ್ತಕ್ಕಂತಹ ಪರಿ. ಮತ್ತೊಂದು ದೃಶ್ಯ ನೀವು ನೋಡ್ತಾ ಇರೋದು, ಅಲ್ಲಿ ರೈಸ್ ಮಿಲ್ನ, ಕಲೇಶ್ವರ ರೈಸ್ ಮಿಲ್ನ ಒಂದು ಆವರಣ. ಅಲ್ಲಿ ಈಗಾಗಲೇ ಸಿದ್ಧತೆಗಳಾಗಿರ್ತಕ್ಕಂತಹ ಪರಿ. ಇದರ ಪಕ್ಕದಲ್ಲಿಯೇ ಅವರ ಪತ್ನಿ, ಅವರ ಪಾರ್ವತಮ್ಮ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಲ್ಲಿ ಕೂಡ ಅವರ ಸಮಾಧಿಯನ್ನು ನಿರ್ಮಿಸಲಾಗಿದೆ. ಅದರ ಪಕ್ಕದಲ್ಲಿಯೇ ಇವರನ್ನು ಇಲ್ಲಿ ಸಮಾಧಿ ಮಾಡ್ತಾ ಇರೋದು. ಆಮೇಲೆ ಇದು ಅವರಿಗೆ ಬಹಳ ಅಚ್ಚುಮೆಚ್ಚಿನ ಜಾಗ ಅನ್ನುವಂಥದ್ದು. ಇಲ್ಲಿ ತುಂಬ ಹೆಚ್ಚು ಕಾಲ ಅವರು ಕಳೀತಾ ಇದ್ರು ಅನ್ನುವಂಥದ್ದು. ಆ ಕಾರಣದಿಂದಾಗಿ ಅದು ಅವರ ಬೈಕಿಯೂ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಆ ಸ್ಥಳದಲ್ಲೇ ಎಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರಿಸ್ತಾ ಇರೋದನ್ನು ಗಮನಿಸ್ತಾ ಇದ್ರಿ. ಬಹುತೇಕ ಮಠಾಧೀಶರು ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇಲ್ಲಿ ಅವರು ಎಲ್ಲ ವಲಯದಲ್ಲೂ ಕೂಡ ಅವರು ಆ ಒಂದು ಆತ್ಮೀಯತೆಯನ್ನು ಗಳಿಸಿದ್ದಾರೆ ಅಂತ ಹೇಳಬಹುದು. ರಾಜಕೀಯ ಇರಬಹುದು, ಶೈಕ್ಷಣಿಕ ಕ್ಷೇತ್ರದಲ್ಲಿರಬಹುದು, ಮಠಮಾನ್ಯಗಳ ವಿಚಾರದಲ್ಲಿರಬಹುದು, ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು, ಕೊಡುಗೈ ದಾನಿಯಾಗಿದ್ದರು. ಯಾವುದೇ ಮಠಗಳಲ್ಲಿ ದಾಸೋಹ ನಡೀತಾ ಇದೆ ಅಂತ ಅಂದರೂ ಕೂಡ ಅಲ್ಲೊಂದು ಕಟ್ಟಡ ಕಟ್ಟಿಸೋಣವಾ, ಅದರ ಅವಶ್ಯಕತೆ ಇದೆಯಾ ಅಂತ ಕೇಳಿ ಅದನ್ನು ನೆಕ್ಸ್ಟ್ ಸೆಕೆಂಡಲ್ಲೇ ಅದು ಕಾರ್ಯರೂಪಕ್ಕೆ ಬರುವ ಹಾಗೆ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿತ್ವ. ಹೀಗಾಗಿಯೇ ಬಹುತೇಕ ಮಠಗಳಲ್ಲಿ ಇವತ್ತು ಅವರ ಒಂದು ಸೇವೆಯನ್ನು ನೆನಪು ಮಾಡಿಕೊಳ್ಳಲಾಗುತ್ತೆ. ಹಾಗಾಗಿಯೇ ಬಹುತೇಕ ಮಠಾಧೀಶರು ಅವರ ಕಾರ್ಯವನ್ನು ಇವತ್ತು ಕೊಂಡಾಡ್ತಾ ಇರುವಂಥದ್ದು. ಈ ಥರದ ಒಂದು ಕೊಡುಗೈ ವ್ಯಕ್ತಿತ್ವ ಬಹಳ ವಿರಳ ಸಂಖ್ಯೆಯಲ್ಲಿ ನಾವು ನೋಡಬಹುದು. ನಾನೇನು ಮಾಡಿದೆ, ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಏನು ಮಾಡಿದೆ ಅಂತ ನೋಡೋರ ಮಧ್ಯೆ ಜನಸಾಮಾನ್ಯರಿಗೋಸ್ಕರ ನಾನು ಏನು ಮಾಡಬಲ್ಲೆ ಅನ್ನೋದನ್ನು ಯೋಚನೆ ಮಾಡೋದಿದೆಯಲ್ಲ, ಅದು ಬಹಳ ಜನರಿಗೆ ಹತ್ತಿರ ಆಗೋದು. ಎಲ್ಲವೂ ನಿನ್ನ ಸ್ವಾರ್ಥಕ್ಕೆ ಅಂದಾಗ ಜನರಿಗೆ ಅವ್ರಿಗೇನೂ ಆಗಬೇಕಾಗಿಲ್ಲ. ಆದರೆ ಜನರಿಂದ ನಾನು ಬಂದಿದ್ದೀನಿ, ಜನರಿಗೋಸ್ಕರನೇ ನಾನು ಬದುಕಿರ್ತೀನಿ ಅಂತ ಹೋದಾಗ ಮಾತ್ರ ಈ ರೀತಿಯಾದಂತಹ ಒಂದು ವಿದಾಯ ಸಿಗಲಿಕ್ಕೆ ಸಾಧ್ಯ. ಆ ಎಲ್ಲ ಕೀರ್ತಿಯನ್ನು ಸಂಪಾದನೆ ಮಾಡಿದಂತಹ ಶ್ರೇಯಸ್ಸು ಶಾಮನೂರು ಶಿವಶಂಕರಪ್ಪ ಅವರದ್ದು. ಅವರ ಜೀವನವೇ ಒಂದು ರೀತಿಯ ದಂತಕಥೆಯಾಗಿದೆ ಅಂದರೂ ಕೂಡ ಸುಳ್ಳಾಗಲ್ಲ. ಯಾಕಂದರೆ ಪ್ರತಿಯೊಬ್ಬ ರಾಜಕಾರಣಿಯನ್ನು ಗಮನಿಸಿ ಪಕ್ಷಾತೀತವಾಗಿ ಎಲ್ಲರೂ ಹೇಳೋದು ನಾವು ಬಹಳ ಆತ್ಮೀಯರಾಗಿದ್ವಿ. ಪಕ್ಷಗಳಿನ ಭೇದ ವೈರತ್ವ ಏನೇ ಇರಬಹುದು, ಆದರೆ ಶಾಮನೂರು ಶಿವಶಂಕರಪ್ಪ ಅವರ ವಿಚಾರದಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದ್ವಿ, ನಮಗೆ ಹಿರಿಯರಾಗಿದ್ದರು ಅಂತ. ಹಾಗೆ ನೋಡೋಕೆ ಹೋದರೆ ಭಾರತದಲ್ಲೇ ಹಿರಿಯ ಶಾಸಕರು ಅಂದರೂ ಕೂಡ ಅದು ಶಾಮನೂರು ಶಿವಶಂಕರಪ್ಪ. 95 ವರ್ಷ ವಯಸ್ಸವರು. ನಿನ್ನೆ ಅವರು ಅಗಲಿಕೆಯನ್ನು ಕಂಡಿದ್ದಾರೆ. ಅವರು ಮತ್ತೊಂದು ಟರ್ಮ್ ನಾನು ಬೇಕಿದ್ರೆ ಚುನಾವಣೆಗೆ ಹೋಗ್ತೀನಿ, ನನಗೇನು ವಯಸ್ಸಾಗಿದೆ, ನನಗೇನು ಆರೋಗ್ಯ ಸಮಸ್ಯೆ ಇದೆ, ಜನರ ಪ್ರೀತಿ ಇದೆ,
ನಾನು ನಿಭಾಯಿಸ್ತೀನಿ ಅನ್ನುವಂತಹ ಚಾಕಚಕ್ಯತೆ, ಆ ಒಂದು ಸವಾಲೊಡ್ಡುವಂತಹ ಮನಸ್ಥಿತಿ ಅವರಲ್ಲಿ ಇರ್ತಾ ಇತ್ತು. ಎಂತಹ ಯುವಕರನ್ನೂ ಕೂಡ ನಾಚುವಂತಹ ಹುಮ್ಮಸ್ಸು ಅವರಲ್ಲಿ ಇರ್ತಾ ಇತ್ತು. ಆ ಕಾರಣಕ್ಕಾಗಿ ಹಿರಿಯರಿಂದ ಕಿರಿಯರವರೆಗೂ ಕೂಡ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರಿಂದ ಸಹಾಯವನ್ನು ಪಡೆದಿದ್ದಾರೆ, ಅದರ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದಾರೆ, ಇಲ್ಲ ಯಾವುದಾದ್ರೂ ಒಂದು ರೂಪದಲ್ಲಿ ಅವರ ಜೊತೆಗೆ ಒಡನಾಟವನ್ನು ಹೊಂದಿರತಕ್ಕಂತಹ ವಿಚಾರವನ್ನು ಕೂಡ ಹೇಳ್ಬೋದು. ಆಮೇಲೆ ರಂಗಭೂಮಿ ವಿಚಾರದಲ್ಲೂ ಕೂಡ ಬಹಳ ಆಸಕ್ತಿ ಇದ್ದಂತಹ ವ್ಯಕ್ತಿತ್ವ ಶಾಮನೂರು ಶಿವಶಂಕರಪ್ಪ ಅವರದ್ದು. ಹಾಗಾಗಿಯೇ ಒಂದು ರಂಗಭೂಮಿಯನ್ನು ಕೂಡ ನಿರ್ಮಿಸಿದ್ದಾರೆ ಅವರು. ಅದರ ಮೂಲಕವಾಗಿ ಕಲಾವಿದರಿಗೆ ಒಂದಷ್ಟು ಅವಕಾಶಗಳಾಗಲಿ, ಅವರಿಗೆ ಅನುಕೂಲಗಳಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಅಂದರೆ ಒಂದು ರೀತಿಯ ಆಲ್ರೌಂಡರ್ ಅಂತ ಹೇಳಬಹುದು ಇವರನ್ನು. ಎಲ್ಲ ವಲಯಗಳಲ್ಲೂ ಕೂಡ ತಮ್ಮದೇ ಆದಂತಹ ಸೇವೆಯನ್ನು ಮಾಡೋ ಮೂಲಕವಾಗಿ ಅದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆದರೆ ಸಾಕು ಅನ್ನುವಂತಹ ಮನೋಭಾವವನ್ನು ಹೊಂದಿದ್ದವರು. ಇವರ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಎಜುಕೇಷನ್ ಪಡೆದವರೆಲ್ಲರೂ ಕೂಡ ಇವತ್ತು ಅವರನ್ನು ಕಳ್ಕೊಂಡು ತೀವ್ರ ದುಃಖಿತರಾಗಿದ್ದಾರೆ. ಎಲ್ಲರಲ್ಲೂ ಕೂಡ ಒಂದು ಮೌನ ಆವರಿಸಿದೆ. ಮುಂದೆ ಶಾಮನೂರು ಶಿವಶಂಕರಪ್ಪ ಅವರು ನಡೆಸಿಕೊಂಡು ಬಂದಂತಹ ಈ ಎಲ್ಲವೂ ಕೂಡ ಮುಂದುವರಿಯಲಿ ಅನ್ನೋದೇ ಅವರೆಲ್ಲರ ಕೋರಿಕೆ ಆಗಿರೋದು. ಅದು ಅಲ್ಲಿಗೆ ಮೊಟಕ ಆಗಬಾರ್ದು, ಅವರ ಸೇವೆ ಅವರಿಗೆ ಕೊನೆಯ ಆಗಬಾರ್ದು, ಅದು ಮುಂದುವರಿಯಲಿ, ಅವರ ಆಶೆಯಂತೆ ಎಲ್ಲವೂ ಕೂಡ ಮುಂದುವರಿಯಲಿ ಅನ್ನೋದು ಸಹಜವಾಗಿ ಅವರ ಕುಟುಂಬಸ್ಥರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಅದರಲ್ಲಿ ಡೌಟೇ ಬೇಡ. ಅಂತಿಮ ಯಾತ್ರೆ ನಡೀತಾ ಇರೋದನ್ನು ನೀವು ಗಮನಿಸ್ತಾ ಇದ್ರಿ. ಎಲ್ಲಿಂದ ಆರಂಭ ಆಯಿತು, ಸರ್ಕಾರಿ ಮೈದಾನದಿಂದ, ಅಲ್ಲಿಂದ ಇಲ್ಲಿಯವರೆಗೂ ನೀವು ನೋಡ್ತಾ ಇರೋದು ಅದೇ ಜನ, ಕಿಕ್ಕಿರಿದು ಜನ ಸೇರಿದ್ದಾರೆ. ಎಲ್ಲರಲ್ಲೂ ಕೂಡ ದುಃಖ ಮಡುಗಟ್ಟಿದೆ. ಪ್ರತಿಯೊಬ್ಬರೂ ಕೂಡ ಓಂ ನಮಃ ಶಿವಾಯ ಜಪವನ್ನು ಮಾಡ್ತಾ ಇದ್ದಾರೆ, ಭಜನೆಯನ್ನು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಅವ್ರನ್ನ ಬೀಳ್ಕೊಡುವಂತಹ ಪರಿ ಬಹಳ ಗೌರವಯುತವಾಗಿ ಕಾಣಿಸ್ತಾ ಇದೆ. ಒಂಚೂರು ಕೂಡ ಅಶಿಸ್ತು ಅನ್ನೋದು ಅಲ್ಲಿ ಕಾಣಿಸ್ತಾ ಇಲ್ಲ. ಅಕ್ಕಪಕ್ಕ ಮನೆಗಳಲ್ಲೆಲ್ಲರೂ ಕೂಡ ನಿಂತು, ಮನೆಯ ಮೇಲ್ಭಾಗದಲ್ಲೂ ಕೂಡ ನಿಂತು ಅಂತಿಮ ಯಾತ್ರೆಯನ್ನು ಗಮನಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳು ರೀಚ್ ಆಗುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ನೆರವೇರಬೇಕಾದಂತಹ ಕೆಲಸ ಕಾರ್ಯಗಳು ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಅದರ ವ್ಯವಸ್ಥೆಯ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ನೆರವೇರಿಸಲಾಗ್ತಾ ಇದೆ. ಬಹುತೇಕ ಹೂವಿನ ಹಾರದೊಂದಿಗೆ ಅಲಂಕಾರವನ್ನು ಅಲ್ಲಿ ಮಾಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಒಳಭಾಗದಲ್ಲಿ ಒಂದು ಬಿಳಿ ಹೊದಿಕೆಯನ್ನು ಕೂಡ ಇರಿಸಿರುವಂತೆ ಕಾಣಿಸ್ತಾ ಇದೆ, ಅಥವಾ ಅದು ವಿಭೂತಿ ಗಟ್ಟಿನ ಗೊತ್ತಿಲ್ಲ. ವೀಳ್ಯದೆಲೆ ಹಾಕಿ ಅದರ ಮೇಲೆ ಬಿಲ್ವಪತ್ರೆ ಹಾಕಿ ಅದಾದ ಮೇಲೆ ವಿಭೂತಿ ಗಟ್ಟಿಗಳನ್ನು ಸಾಲಾಗಿ ಜೋಡಿಸಿದ್ದಾರೆ. ಒಂದು ರೀತಿ ಮಣೆ ಹಾಕ್ತಾರಲ್ಲ ಆ ರೀತಿಯಾಗಿ ಅವನ್ನ ಸಾಲಾಗಿ ಜೋಡಿಸಿದ್ದಾರೆ. ಅದರ ಮೇಲೆ ಕೂರಿಸಲಾಗತ್ತೆ. ಕೂರಿಸಿ ಆ ನಂತರದಲ್ಲಿ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗತ್ತೆ. ಸುತ್ತಲೂ ಕೂಡ ಆ ವಿಭೂತಿ ಗಟ್ಟಿಯಿಂದ ಆ ಚಿತ್ತಾರವನ್ನು ಬಿಡಿಸಿ ಅದರ ಸುತ್ತಲೂ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಈಗಾಗಲೇ ಬಹುತೇಕ ರಾಜಕೀಯ ನಾಯಕರುಗಳ ಆಗಮನ ಆಗಿದೆ, ಅವರ ಕುಟುಂಬಸ್ಥರುಗಳ ಆಗಮನ ಆಗಿದೆ, ಮಠಾಧೀಶರ ಆಗಮನ ಆಗಿದೆ. ಎಲ್ಲರೂ ಅಂತಿಮ ದರ್ಶನಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ. 6 ಗಂಟೆಗೆ ಅಂತಿಮ ದರ್ಶನ ಅಂತ ಮೊದಲಿಗೆ ಹೇಳಲಾಗ್ತಾ ಇತ್ತಾದರೂ ಕೂಡ ಮುಂಚಿತವಾಗಿ ನೆರವೇರಬಹುದಾದ ಸಾಧ್ಯತೆ ಇದೆ.